ಮೊಲ ಮತ್ತು ಆಮೆಯ ಕತೆ. ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ಮೊಲ ಮತ್ತು ಆಮೆ ವಾಸಿಸುತ್ತಿದ್ದವು. ಮೊಲವು ತುಂಬ ವೇಗವಾಗಿ ಹೋಗುತ್ತಿತ್ತು. ಅದು ಯಾವಾಗಲೂ ಸಾಧ್ಯವಾದಷ್ಟು ವೇಗವಾಗಿ ಓಡುತ್ತಿತ್ತು. ಅದಲ್ಲದೆ ಮೊಲವು ವಿಪರೀತ ಬಿಸಿಲಿನಲ್ಲಿ ಮತ್ತು ವಿಪರೀತ ಚಳಿಯಲ್ಲಿ ಕೂಡ ವೇಗವಾಗಿ ಓಡಬಲ್ಲವನಾಗಿತ್ತು. ಅವನು ತನ್ನ ವೇಗದ ಓಟದ ಬಗ್ಗೆ ಬಹಳ ಹೆಮ್ಮೆ ಪಟ್ಟುಕೊಳ್ಳುತ್ತಿದ್ದನು ಮತ್ತು ಅವನ ವೇಗದ ಬಗ್ಗೆ ಪದೇ ಪದೇ ನಾನು ವಿಶ್ವದ ಅತ್ಯಂತ ವೇಗದ ಪ್ರಾಣಿ ಎಂದು ಜಂಬ ಕೊಚ್ಚಿಕೊಳ್ಳುತ್ತಿದ್ದನು. ಆದರೆ ಆಮೆ ಯಾವಾಗಲೂ ತುಂಬ ಎಚ್ಚರಿಕೆಯಿಂದ ನಿಧಾನವಾಗಿ ನಡೆಯುತ್ತಿತ್ತು. ಓಟದಲ್ಲಿ ಅದು ತುಂಬ ನಿಧಾನ. ಒಂದು ದಿನ ಮೊಲವು ಆಮೆಗೆ ಓಟದ ಪ್ರಸ್ತಾಪವನ್ನು ನೀಡಿತು. ಆಮೆ ಕೂಡ ಸಂತೋಷದಿಂದ ಒಪ್ಪಿಕೊಂಡಿತು. ಮರುದಿನ ಬೆಳಿಗ್ಗೆ ಓಟವನ್ನು ಆಯೋಜಿಸಲಾಯಿತು. ಓಟ ಶುರುವಾದ ಕೂಡಲೇ ಮೊಲ ಅತಿ ವೇಗವಾಗಿ ಓಡತೊಡಗಿತು. ಸ್ವಲ್ಪ ದೂರ ಓಡಿದ ನಂತರ ಹಿಂತಿರುಗಿ ನೋಡಿದಾಗ ಮೊಲಕ್ಕೆ ಎಲ್ಲಿಯೂ ಆಮೆ ಕಾಣಿಸುತ್ತಿರಲಿಲ್ಲ. ಮೊಲಕ್ಕೆ ತುಂಬ ನಗು ಬಂತು. ಅದು ತನ್ನ ಮನಸ್ಸಿನಲ್ಲಿ ಆಲೋಚಿಸಿತು, ನಾನು ಈಗಾಗಲೇ ತುಂಬ ದೂರ ಬಂದಿದ್ದೇನೆ. ಇಷ್ಟು ದೂರ ಬರಲು ಆಮೆಗೆ ಬಹಳಷ್ಟು ಸಮಯ ಹಿಡಿಸಬಹುದು. ಆದುದರಿಂದ ನಾನು ಸ್ವಲ್ಪ ವಿರಾಮವನ್ನು ತೆಗೆದುಕೊಂಡು ನಂತರ ನನ್ನ ಓಟವನ್ನು ಮುಂದುವರಿಸುತ್ತೇನೆ ಎಂದು ಅಲ್ಲಿಯೇ ಸ್ವಲ್ಪ ಹೊತ್ತು ವಿಶ್ರಮಿಸಿತು. ನಂತರ ಅದಕ್ಕೆ ನಿದ್ದೆ ಬಂದು ಅದು ಅಲ್ಲಿಯೇ ಮಲಗಿತು. ಆಮೆ ತುಂಬ ನಿಧಾನವಾಗಿ ಓಡುತ್ತಿತ್ತು, ಆದರೆ ನಿರಂತರವಾಗಿ ಓಡುತ್ತಿತ್ತು. ಸ್ವಲ್ಪ ಸಮಯದ ನಂತರ ಆಮೆ ಮೊಲವನ್ನು ಹಿಂದಿಕ್ಕಿ ಓಡಿ ತನ್ನ ಗುರಿಯನ್ನು ತಲುಪಿತು. ಮೊಲಕ್ಕೆ ಎಚ್ಚರವಾಯಿತು. ಅದು ತನ್ನ ಗುರಿಯನ್ನು ಮುಟ್ಟಲು ಓಡತೊಡಗಿತು. ಅಂತಿಮವಾಗಿ ಮೊಲ ಬಂದಾಗ ಆಮೆ ಈಗಾಗಲೇ ಅಲ್ಲಿಗೆ ತಲುಪಿರುವುದನ್ನು ನೋಡಿತು. ಮೊಲವು ಓಟದಲ್ಲಿ ಸೋತು ಹೋಯಿತು. ಆಮೆ ಗೆದ್ದಿತು. ನೈತಿಕ ಶಿಕ್ಷಣ: ವೇಗವಾಗಿ ಓಡುವುದು ಮಾತ್ರ ಸಾಕಾಗುವುದಿಲ್ಲ, ಆದರೆ ಕಾಲಕಾಲಕ್ಕೆ ಚಿಂತನಾಶೀಲವಾಗಿ ಯೋಚಿಸುವುದು ಸಹ ಮುಖ್ಯವಾಗಿದೆ. ಈ ಕಥೆಯು ನಮಗೆ ತಾಳ್ಮೆ ಮತ್ತು ಧೈರ್ಯದ ಮಹತ್ವವನ್ನು ಕಲಿಸುತ್ತದೆ. ನಮ್ಮ ಕಥೆಯನ್ನು ನೀವು ಹೇಗೆ ಇಷ್ಟಪಟ್ಟಿದ್ದೀರಿ ಮತ್ತು ಅದರಿಂದ ನೀವು ಏನು ಕಲಿತಿದ್ದೀರಿ ಎಂಬುದನ್ನು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳು. ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ.